ಏನು ಹೇಳೋದು ಅಂತ ನೀವೇ ಕೇಳಿಸ್ಕೊಂಡ್ರಲ್ಲ. ಅವರು ನನಗೆ ಗಂಡನ ಹುಡುಕ್ಲ ಅಂತ ಕೇಳ್ತವ್ರೆ, ಅಥವಾ ನನ್ನ ಮನ್ಸಲ್ಲಿ ಯಾರು ಅವ್ರ ಅಂತ ಕೇಳ್ತವ್ರೆ. ನನಗೆ ಏನು ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಯಜಮಾನ್ರು ಸುಬ್ಬು ಮನೆಗೆ ಹೋಗಿ ಅವ್ರನ್ನ ಅಳ್ಳಿ ಅಂತ ಒಪ್ಕೊಂಡಾಯ್ತು. ಇನ್ನೇನೇ ಇದ್ರು ಅವ್ರ ಮದ್ವೆ ಇನ್ಯಾವುದೇ ತೊಂದರೆ ಇಲ್ದಂಗೆ ನಡೀತದೆ. ಮತ್ ನಾವ್ ಯಾಕೆ ಕಾಯ್ಬೇಕು? ಬನ್ನಿ, ಈಗಲೇ ಯಜಮಾನ್ರ ತವ ದೊಡ್ಡಮ್ಮ ಅವ್ರ ತವ ಹೋಗಿ ನಮ್ಮ ವಿಷಯನೆಲ್ಲ ಹೇಳ್ಬಿಡೋಣ. ಬನ್ನಿ ಬನ್ನಿ. ಸಾವಿತ್ರಿ, ಏನು ಮಾತಾಡ್ತಿದ್ಯಾ ನೀನು? ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದ್ನಲ್ಲ. ಇಷ್ಟೊಂದು ಆತರ ಪಡಬಾರ್ದು ಸಾವಿತ್ರಿ. ನೋಡಿ, ನನ್ಗೀಗಾಗಲೇ ಕೆಂಡದ ಮೇಲೆ ನಡೀತಿರಂಗೆ ಆಯ್ತದೆ. ನಾನು ಸಿಟಿ ಹುಡುಗಿರಂಗೆ ಇರೋಕ್ಕಾಗಕ್ಕಿಲ್ಲ. ಹಳ್ಳಿಲಿ ಯಾರು ನೆರಳು ತಾಕಿದ್ರು ಅದು ತಪ್ಪು ಅನ್ನೋ ರೀತಿಲಿ ಬೆಳೆದಿದ್ದೆ. ಈಗ ನಿಮ್ಮ ಪಿರುತಿಗೆ ಸೋತು ಯಾವತ್ತೋ ನಿಮ್ಮವಳಾಗ್ಬಿಟ್ಟೆ. ಇದೆಲ್ಲ ಸರಿನೋ ತಪ್ಪು ಅನ್ನೋದು ನನಗೆ ಗೊತ್ತಾಗಕ್ಕಿಲ್ಲ. ನಾವು ಮಾಡಿರೋದೆಲ್ಲ ತಪ್ಪು, ನಾವು ಈ ರೀತಿ ನಡ್ಕೋಬಾರ್ದಾಗಿತ್ತು ಅಂತ ನಮ್ಗೆ ಅನ್ಸಬಾರ್ದು. ಹಂಗನ್ಸ್ಬಾರ್ದು ಅಂದರೆ ನಾವು ಈಗಲೇ ಮನೆಯವ್ರ ತವ ನಮ್ಮ ವಿಷಯನ ಹೇಳ್ಬೇಕು. ಆದಷ್ಟು ಬೇಗ ನಾವು ಮದುವೆ ಆಗಲೇಬೇಕು. ಈ ವಿಷಯನ ಎಲ್ರಿಗೂ ಹೇಳಲೇಬೇಕು. ಬನ್ನಿ. ಸಾವಿತ್ರಿ, ಅರ್ಥ ಮಾಡ್ಕೋ ಸಾವಿತ್ರಿ. ನಾವು ಈ ರೀತಿ ಆತರ ಪಟ್ಟು ದುಡುಕ್ಬಾರ್ದು. ಏನು, ನಾವು ಮದುವೆ ಆಗಬೇಕು ಅನ್ನೋ ನಿರ್ಧಾರ ದುಡುಕಿ ತಗೊಳ್ಳೋದ? ಇಲ್ಲ ಮದನ್ ಸರ್, ನಾವು ದುಡುಕಿದ್ದೆ ಬೇರೆ ವಿಷಯದಲ್ಲಿ, ಬೇರೆ ಸಮಯದಲ್ಲಿ. ನೋಡಿ, ನಮ್ಮ ಮುಂದೆ ಇನ್ಯಾವ ದಾರಿನೂ ಉಳಿದಿಲ್ಲ. ನಾವು ಮದುವೆ ಆಗಲೇಬೇಕು. ಆಯಿತು ಆಯಿತು ಸಾವಿತ್ರಿ, ನಾನು ನಿಂಗೆ ಪ್ರಾಮಿಸ್ ಮಾಡ್ತೀನಿ. ನಮ್ಮಿಬ್ರು ಮದುವೆ ವಿಚಾರನ ಹೇಳೋದಕ್ಕೆ ಸರಿಯಾದ ಸಮಯ ಬರಬೇಕು. ಅವಾಗ ನಾನೇ ಮಾತಾಡ್ತೀನಿ. ಹಾಂ, ಇಲ್ಲ 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 ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನೋಡಿ, ನಾವು ಸಮಯ ಕಾಯ್ತಾ ಕುಂತ್ಕೊಂಡ್ರೆ ನನ್ನ ಎದೆ ಬಡ್ತ ಇನ್ನೂ ಜಾಸ್ತಿ ಆಯ್ತದೆ. ನಾನಂತೂ ನಿಮ್ಮನ್ನ ಬಿಟ್ಕೊಡೋಕ್ಕಿಲ್ಲ. ನಾವು ಈಗಲೇ ಮಾತಾಡಬೇಕು, ಈಗಲೇ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು. ಬನ್ನಿ. ಇರು ಸಾವಿತ್ರಿ, ನಮ್ಮಿಬ್ರು ಪ್ರೀತಿ ವಿಚಾರನ ಹೇಳ್ಕೊಳ್ಳೋದಕ್ಕೆ ಮೊದಲು ಮಾವ ಬರಬೇಕು. ಮಾವ ಮನೆಗೆ ಬರ್ತಿದ್ದಂಗೆ ನಾನು ಮಾತಾಡ್ತೀನಿ. ಓಕೆನಾ? ಪ್ಲೀಸ್. ಅಲ್ಲ, ಅಯ್ಯೋ ದೇವ್ರೆ, ಇದುವರೆಗೂ ಶ್ರಾವಣಿ ಮೇಡಮ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಎಷ್ಟು ಅಂದ್ಕೋತಾ ಇದ್ದೆ. ಈಗ ನನಗೂ ಅವ್ರಿಗೂ ಮದುವೆ ಗೊತ್ತಾಗಿದೆ. ಈ ವಿಷಯ ಗೊತ್ತಾದ್ಮೇಲೆ ಅವ್ರನ್ನ ನೋಡಿ ಮಾತಾಡ್ಸೋಕ್ಕೆ ನಾಚಿಕೆ ಆಗ್ತಿದೆಯಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ಇನ್ನೂ ಅವ್ರಿಗೆ ಹೇಳೇ ಇಲ್ಲ. ಅಂತೂ ನನ್ನ ಹುಡುಗ ನನಗೆ ಸಿಗ್ತಾ ಇದ್ದಾನೆ. ಪಾಪ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟ, ಗೋಳು ಹಾಕೊಂಡ್ಬಿಟ್ಟ. ಆದರೂ ಇವನು ಕೊಬ್ಬು. ಮತ್ತೆ ನಾವು ಮದುವೆ ಆಗ್ತಿದ್ದೀವಿ ಅಂತ ಗೊತ್ತಾದ್ಮೇಲೆ ಮನ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಕೊಬೇಕು ತಾನೆ? ಅಥವಾ ನಿಜವಾಗ್ಲೂ ಇವನ್ ಮನ್ಸಲ್ಲಿ ನಾನು ಇಲ್ವೇ ಇಲ್ವಾ? ಅಮ್ಮ ಬಂದೆ. ಮೇಡಮ್, ಅಮ್ಮ ದೀಪ ಹಚ್ಚಕ್ರಿತೀರ, ಬನ್ನಿ. ಇವನ್ ಯಾಕೆ ಹೀಗೆ ಆಡ್ತಿದ್ದಾನೆ? ಇವನಿಗೆ ಈ ಮದ್ವೆ ಅಂದ್ರೆ ಖುಷಿನೇ ಇಲ್ವಾ? ಅಥವಾ ನಾನು ಅಂದ್ರೆ ಇಷ್ಟನೇ ಇಲ್ವಾ? ಒಂದ್ ಮಾತಾದ್ರೂ ಹೇಳ್ಬೋದಾಗಿತ್ತಾನೆ. ಈ ಮದ್ವೆ ಆಗ್ತಿರೋದು ನನಗ್ ಸಂತೋಷ, ನನಗ್ ತುಂಬಾ ಖುಷಿ ಆಗ್ತಿದೆ ಅಂತ. ಒಂದೇ ಒಂದ್ ಮಾತು ಆಡ್ದೆ ಹೋಗ್ಬಿಟ್ಟ. ಅಜ್ಜಿ, ನಾನು ಇಲ್ಲಿ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ, ನೀನ್ ನಗ್ತಿದ್ಯಾ? ನಗದ ಇನ್ನೇನೆ ಮಾಡ್ಲಿ? ನೀ ಹೇಳ್ತಿರೋ ವಿಷಯನೆಲ್ಲ ಕೇಳ್ತಿದ್ರೆ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಾ ಇದೆ. ಅಜ್ಜಿ, ಸುಬ್ಬು ಹತ್ರ ಹೋಗಿದ್ದು ನಿನ್ಗೆ ಸಂತೋಷ ಆಗ್ತಿದ್ಯಾ? ಅದಲ್ವೇ, ನಿಮ್ಮಪ್ಪ ಆ ಮನೆಗ್ ಹೋಗಿ ಸುಬ್ಬುನೇನ ನಳಿ ಅಂತ ಹೇಳಿದ್ನಲ್ಲ, ಅದಕ್ ಸಂತೋಷ ಆಗ್ತಾ ಇದೆ. ಅವನ್ ಮತ್ತೆ ನಿಮ್ಮಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಿದಾನಲ್ಲ, ಅದಕ್ ಸಂತೋಷ ಆಗ್ತಾ ಇದೆ. ನಿನ್ನ ಆಸೆಗಳೆಲ್ಲ ಕೈಗೂಡ್ತಲ್ಲ, ಅದಕ್ ಸಂತೋಷ ಆಗ್ತಾ ಇದೆ. ನನ್ ಮೊಮ್ಮಗಳ ಮದ್ವೆನ ಅವಳು ಇಷ್ಟಪಟ್ಟಿರೋನ್ ಜೊತೆ ಆಗೋದನ್ನ ನೋಡ್ತಿದ್ದೀನಲ್ಲ, ಅದಕ್ ಸಂತೋಷ ಆಗ್ತಾ ಇದೆ. ಅದೆಲ್ಲ ಸರಿ ಅಜ್ಜಿ, ಆದ್ರೆ ಸುಬ್ಬು ಯಾಕೆ ಹಿಂಗ್ ಆಡ್ತಿದ್ದಾನೆ? ಅವ್ನ್ ಏನು ಮಾತಾಡಿದ್ರೆ ಯಾಕೆ ಹಂಗ ಹೋದ? ಹಾಗಾದ್ರೆ ಅವನಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂತನಾ? ಹಾಗೆಲ್ಲ ಏನು ಇಲ್ದೆ. ಇಷ್ಟ ಇಲ್ದೆ ಹೋಗಿದ್ದಿದ್ರೆ ನಿಮ್ಮಪ್ಪ ಅವನ ಹತ್ರ ಈ ವಿಷಯ ಹೇಳಿದಾಗ ಅವನ್ ಯಾಕೆ ಸುಮ್ನಿರ್ತಿದ್ದ? ಅವನೆಲ್ಲೋ ನಿನ್ನ ಹತ್ರ
ಮಾತಾಡಕ್ ನಾಚ್ಕೊಂಡು ಹೊರಟೋಗಿರ್ಬೇಕು. ನಾಚಿಕೆನಾ? ಅಜ್ಜಿ ಅವ್ನ್ ಯಾಕೆ ನಾಚ್ಕೋತಾನ ಅಜ್ಜಿ? ನಾನೇನಾದ್ರೂ ಪ್ರೀತಿ ವಿಷಯ ಹೇಳಿದ್ರೆ ಅವ್ನು ನಾಚ್ಕೋಬೇಕಾಗಿತ್ತು, ಅಥವಾ ಅವನೇನಾದ್ರೂ ನನ್ನ ಹತ್ರ ಪ್ರೀತಿ ವಿಷಯ ಮಾತಾಡಕ್ ಬಂದಿದ್ರೆ ನಾಚ್ಕೋಬೇಕಾಗಿತ್ತು. ಅದೇ ಅವ್ನ ಮನ್ಸಲ್ಲಿ ಪ್ರೀತಿ ಇದ್ಯಾ ಇಲ್ವಾ ಅಂತಾನೆ ನನಗೆ ಗೊತ್ತಿಲ್ವಲ್ಲ. ನಿನ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡ್ಬಿಡ್ಬೇಕು. ಅವನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕು. ಗೊತ್ತಾಯ್ತಾ? ಸರಿ ಅಜ್ಜಿ, ನಾನು ಮನೆಗೆ ಬಂದ್ಮೇಲೆ ನನ್ನ ಹತ್ರ ಮಾತಾಡ್ತೀನಿ. ಸರಿ ಆಯ್ತಮ್ಮ. ಈ ಸುಬ್ಬು ಈ ರೀತಿ ಏನು ಹೇಳ್ದೆ ಇದ್ರೆ ಅವನ ಮನ್ಸಲ್ಲಿ ಏನಿದೆ ಅಂತ ನಾನು ಹೆಂಗ್ ಅರ್ಥ ಮಾಡ್ಕೊಳ್ಳಿ? ಹುಡುಗಿಯಾಗಿ ನಾನ್ ನಾಚ್ಕೋಬೇಕು, ಅವ್ನ್ ನಾಚ್ಕೊಂಡು ಹೋಗೋದಕ್ಕಾಗುತ್ತಾ? ಅವ್ನ್ ನಾಚ್ಕೊಂಡಿದ್ದಾನೆ ಅಂದ್ರೆ ಏನರ್ಥ? ಇಲ್ಲ ಇಲ್ಲ, ಅವ್ನ್ ನಾಚ್ಕೊಂಡು ಹೋಗಿದ್ದಾನೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ನನ್ ಮೇಲ್ ಪ್ರೀತಿ ಇಲ್ದೆ ಹೊರಟೋದ್ನಾ? ಹಾಗೂ ಅನ್ನಿಸ್ತಾ ಇಲ್ಲ. ಅಯ್ಯೋ, ತಲೆ ಕೆಟ್ಟೋಗ್ತಾ ಇದೆ ನನಗೆ. ಯಾಕೋ ಸುಬ್ಬು ಹೀಗಾಡ್ತಿದ್ಯಾ?